ಹಲೋ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2023 ಪೇಪರ್ ಹೇಗಿತ್ತು, ಯಾವ ರೀತಿ ಸಾಲ್ವ್ ಮಾಡೋದು ಅದನ್ನು ನೋಡೋಣ. ಅದನ್ನು ನೋಡೋದಕ್ಕೆ ಮುಂಚೆ ನಿಮ್ಗೆಲ್ರಿಗೂ ಒಂದು ಇನ್ಫಾರ್ಮೇಶನ್ ಕೊಡ್ಲೇಬೇಕು. ಏನದು ಅಂದ್ರೆ, ಯಾರ್ಯಾರು ಈ ಭಾನುವಾರ PGCET ಎಕ್ಸಾಮ್ ಬರೀತಾ ಇದ್ದೀರಾ ಅವರೆಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಬರೀರಿ, ಒಳ್ಳೆ ರ್ಯಾಂಕಿಂಗ್ ತಗೊಳ್ಳಿ. ಹಾಗೆ ರ್ಯಾಂಕಿಂಗ್ ತಗೊಂಡು ಒಳ್ಳೆ ರ್ಯಾಂಕಿಂಗ್ ಬಂದಿದ್ರೆ ಮತ್ತೆ ಯಾವುದೇ ರ್ಯಾಂಕ್ ಬಂದಿದ್ರು ಕೂಡ ನೀವು ನಮ್ಮ ಹತ್ರ ಒಂದು ಒಳ್ಳೆ MBA ಕಾಲೇಜ್ ಇದೆ, ಅದನ್ನೇ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ. ಇಲ್ಲಿ ನೀವು MBA ನ ಮಾಡಬಹುದು. ಏನ್ ಸರ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈ ಕಾಲೇಜಲ್ಲಿ ಒಳ್ಳೆ ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ, ಅಕಾಡೆಮಿಕಲ್ಲಿ ತುಂಬಾ ಚೆನ್ನಾಗಿದೆ, ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ, ಮತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇದೆ. ಸುಮಾರು ಹೋದ ವರ್ಷ 110 ಜನ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಸೊ ಕ್ಯಾಂಪಸ್ ಇಂದ ಡೈರೆಕ್ಟ್ ಆಗಿ ಬಂದು ಕಂಪನಿಯವರೇ ನಿಮ್ಮನ್ನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ. ಸೊ ಇದೆಲ್ಲ ಏನಿದೆ ಈ ಕಾಲೇಜಿನ ಒಂದು ಉದ್ದೇಶ. MBA ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಒಳ್ಳೆ ಕೆಲಸ ತಗೊಳ್ಬೇಕು ಅಂತ ಅಲ್ವಾ. ಸೊ ಇಲ್ಲಿ ಪಕ್ಕ ಕೆಲಸ ಅಂತೂ ಬಂದೇ ಬರ್ತದೆ. ಹಾಗೆ ಈ ಕಾಲೇಜಲ್ಲಿ ನಾನು ಗೆಸ್ಟ್ ಫ್ಯಾಕಲ್ಟಿ ಆಗೂ ಕೂಡ ಇದ್ದೀನಿ, ಅರ್ಜೆಂಟ್ ಫ್ಯಾಕಲ್ಟಿ ಅಂತ ಹೇಳ್ತಾರೆ, ಅಥವಾ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೂಡ ಇದ್ದೀನಿ. ನೀವು ಅಲ್ಲಿಗೆ ಸೇರ್ಕೊಂಡ್ರೆ ನನ್ನ ಪಾಠ ಅಲ್ಲೂ ಕೇಳಬಹುದು. ಸೊ ಇಷ್ಟು. ಮತ್ತೆ ನಿಮ್ಗೆ PGCET ಕೋಡ್ ಇದೆ. ನಿಮ್ಗೆ ಕೌನ್ಸಿಲಿಂಗ್ ಟೈಮ್ ನಲ್ಲಿ ನೀವು ಯಾವ ಕಾಲೇಜಿನ ಚೂಸ್ ಮಾಡ್ಕೊಳ್ಬೇಕು ಅಂದಾಗ ಆ ಕೋಡ್ ಬರುತ್ತೆ, ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ. ಇದು MS ಪಾಳ್ಯನಲ್ಲಿದೆ, ಬಸ್ ಫೆಸಿಲಿಟೀಸ್ ಚೆನ್ನಾಗಿದೆ, ಎಲ್ಲಾ ತರದ್ರಲ್ಲೂ ನಿಮ್ಗೆ ಕನ್ವೀನಿಯಂಟ್ ಆಗಿರುತ್ತೆ. ಈಗ ಕ್ವಿಕ್ ಆಗಿ ಬಂದ್ಬಿಡೋಣ ಹೆಂಗ್ ಮಾಡೋದು ಈ ಕ್ವಶನ್ ಅನ್ನ. ಫಸ್ಟ್ ಕ್ವಶನ್ ಓದ್ಬೇಕಲ್ವಾ. ಸೊ ಓದೋಣ. ಏನ್ ಮಾಡೋದು, ಕ್ವಶನ್ ಹೆಂಗ್ ಓದೋದು, ಓದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಅದು ತುಂಬಾ ತುಂಬಾ ಎಲ್ರಿಗೂ ಕನ್ಫ್ಯೂಸಿಂಗ್, ಹೌದಾ. ಈಗ ನನ್ನ ಹತ್ರ ಈ ಕ್ವಶನ್ ಇದೆ, ನಿಮ್ಗೆ ಡಿಸ್ಪ್ಲೇ ಹಾಕಿರ್ತೀನಿ, ನೋಡ್ಕೊಳ್ಬಹುದು. ಅವರಿಗೆ ಯಾವ್ದು ರೆಡಿ ಅಲ್ಲ. ಕ್ವಶನ್ ಹೆಸರೇನು? ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆರ್ ಗಿವನ್ ಬಿಲೋನಾ? ಇದೆ ಬಿಡಿ. ಕರೆಕ್ಟ್ ಇದೆ. ಈ ಕ್ವಶನ್ ಓದ್ಬಿಡ್ತೀವಿ, ನೋಡ್ಕೊಳ್ಳಿ. ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆರ್ ಗಿವನ್ ಬಿಲೋ: ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಪೋಸ್ ಡಿವಿಡೆಂಡ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಗುಡ್ ವಿಲ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾನ್, ಡೇಟಾ, ಸ್ಟಾಕ್, VR, ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಹಾಗೆ ಸುಮಾರು ನಮಗೆ ಒಂದು 3 ಅಡ್ಜಸ್ಟ್ಮೆಂಟ್ಸ್ ಇದೆ. ಇಟ್ ಈಸ್ ಆಲ್ಸೋ ಗಿವನ್ ದಟ್ ಡಿಪ್ರಿಸಿಯೇಷನ್ 20,000 ಆನ್ ಲ್ಯಾಂಡ್ ಬಿಲ್ಡಿಂಗ್, 10,000 ಆನ್ ಪ್ಲಾಂಟ್ has been charged 2024. Interim dividend 20,000 rupees has been paid. Income tax has been paid during the year 2024. Prepare cash flow statement ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪಾ? ಸೊ ಈಗ ಇದು ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನಾನು ಪ್ರತಿ ಸಾರಿನೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಡ್ಜಸ್ಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಒಂದು ಮುಗಿಸಿದ್ರೆ ಬ್ಯಾಲೆನ್ಸ್ ಶೀಟ್ ಮಾಡೋದು ಬಹಳ ಬಹಳ ಸುಲಭ. ಇಲ್ಲಿ ನಮಗೆ ಡಿಪ್ರಿಸಿಯೇಷನ್ ಲ್ಯಾಂಡ್ ಬಿಲ್ಡಿಂಗ್ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ನಾವು ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಣ. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆಯಪ್ಪ? ಓಪನಿಂಗ್ ಬ್ಯಾಲೆನ್ಸ್ ಲ್ಯಾಂಡ್ ಬಿಲ್ಡಿಂಗ್ 2 lakhs ಓಪನಿಂಗ್ ಇದೆ, 1,70,000 ಕ್ಲೋಸಿಂಗ್ ಇದೆ. ಕರೆಕ್ಟ್ ಏನಪ್ಪಾ? ಹಾಗೆ ನಮಗೆ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಎಷ್ಟಾಗಿದೆ ಅಂತ ಡಿಪ್ರಿಸಿಯೇಷನ್ 20,000 ಆಗಿದೆ. ನೋಡಿ, ಯಾವಾಗ್ಲೂ ಅಷ್ಟೇ ಲ್ಯಾಂಡ್ ಬಿಲ್ಡಿಂಗ್ ಅಲ್ಲ, ಪ್ಲಾಂಟ್ ಮೆಷಿನರಿನೇ ಅಲ್ಲ. ಸೊ ಯಾವಾಗ್ಲೂ ಅಷ್ಟೇ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಓಪನಿಂಗ್ ಇಂದ ಕ್ಲೋಸಿಂಗ್ ಕಡಿಮೆ ಆಗಿದ್ರೆ ನಮಗೆ 2 ರೀಸನ್ ಅಲ್ಲಿ ಕಡಿಮೆ ಆಗುತ್ತೆ. ರೆಡಿ ಇಲ್ಲ ಡಿಪ್ರಿಸಿಯೇಷನ್ ಆಗಿರುತ್ತೆ, ಇಲ್ಲ ಸೇಲ್ ಆಗಿರುತ್ತೆ. ಇಲ್ಲಿ ಡಿಪ್ರಿಸಿಯೇಷನ್ ಆಗಿರೋ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ 20,000 ಅಂತ ಹೇಳಿ. ಕಡಿಮೆ ಆಗಿದೆ. ಇನ್ನೂ ಎಷ್ಟು ಕಡಿಮೆ ಇದೆ ಅಂದ್ರೆ 10,000 rupees ಕಡಿಮೆ ಇದೆ. ಇದನ್ನ ನಾವು ಬೇಕಾದ್ರೆ ಏನಂತ ಕರಿಬಹುದು? ಕರಿಯಕ್ ಆಗೋದು ಒಂದೇ ಒಂದು, ಅದನ್ನ ಸೇಲ್ ಅಂತ ಹೇಳ್ತೀವಿ.
ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಅಲ್ಲಿಗೆ 2 lakhs ಸರಿ ಹೋಯ್ತು. ಕರೆಕ್ಟ್ ಏನಪ್ಪ? ಹಾಗೆ ಒಂದು ಪ್ಲಾಂಟ್ ಅಕೌಂಟ್ ಮಾಡೋಣ. ಪ್ಲಾಂಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? ಪ್ಲಾಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 80,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 2 lakhs ಇದೆ. ನೋಡಿ, ಜಾಸ್ತಿ ಆಗಿದೆ. ಕರೆಕ್ಟಾ? ಅದ್ರ ಮಧ್ಯದಲ್ಲಿ ಡಿಪ್ರಿಸಿಯೇಷನ್ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಎಷ್ಟಿದೆ ಡಿಪ್ರಿಸಿಯೇಷನ್? 10,000 ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 10,000. ಸೊ ಟೋಟಲ್ 2,10,000 and 2,10,000 1,30,000 rupees ಅಷ್ಟು ಪರ್ಚೇಸ್ ಆಗಿದೆ ಈ ವರ್ಷ. ಯಾಕೆಂದ್ರೆ ಜಾಸ್ತಿ ಆಗಿದೆ. ಓಪನಿಂಗ್ ಇಂತಲೂ ಕ್ಲೋಸಿಂಗ್ ಏನಾಗಿದೆ? ಜಾಸ್ತಿ ಇದೆ. ಜಾಸ್ತಿ ಇದ್ರೆ ಯಾವಾಗಲೂ ಏನದು? ಪರ್ಚೇಸಸ್ ಆಗಿದೆ ಅಂತ ಅರ್ಥ. ಈಗ ಈ ಅಕೌಂಟ್ ಮಾಡದ ಮೇಲೆ ನಾವು ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋದು ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂಡ್ ಪ್ಲಾಂಟ್ ಅಂಡ್ ಮಿಷನರಿ 20 + 10 ಒಟ್ಟು ಎಷ್ಟಾಯ್ತು? 30,000 ಆಯ್ತು. ಹಾಗೆ ಲ್ಯಾಂಡ್ ಸೇಲ್ ಮಾಡಿದ್ದೀವಿ. ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ? 10,000ಗೆ ಸೇಲ್ ಮಾಡಿದ್ದೀವಿ. ಪ್ಲಾಂಟ್ ಅಂಡ್ ಮೆಷಿನರಿ 1,30,000 rupees ಅಷ್ಟು ಪರ್ಚೇಸ್ ಮಾಡಿದ್ವಿ. ಅಲ್ಲಿಗೆ ಮುಗೀತು ಮೊದಲನೇ ಅಡ್ಜಸ್ಟ್ಮೆಂಟ್. ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರಿಮ್ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ. ನೋಡಿ, ಇಲ್ಲಿ ಡಿವಿಡೆಂಡ್ ಪೇಯ್ಡ್ ಅದು ಇಂಟ್ರಿಮ್ ಆಗಿರ್ಲಿ ಅಥವಾ ಫೈನಲ್ ಡಿವಿಡೆಂಡ್ ಆಗಿರ್ಲಿ, ಯಾವುದೇ ಆಗಿದ್ರು ಇಲ್ಲಿ ಹಾಕ್ಬೇಕು. ಹಾಗೆ ಇಲ್ಲೂ ಕೂಡ ಬರಿಬೇಕಾಗುತ್ತೆ. ಕರೆಕ್ಟಾ? 20,000 rupees. ಇನ್ನು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 35,000 ಅಂತ ಹೇಳ್ತಾ ಇದ್ದಾನೆ. ಮೇಡ್ ಅಂತ ಹೇಳ್ತಿದ್ದಾನ, ಪೇಯ್ಡ್ ಅಂತ ಹೇಳ್ತಿದ್ದಾನ? ಪೇಯ್ಡ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 40,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 50,000 ಇದೆ. ಈ ವರ್ಷ ಟ್ಯಾಕ್ಸ್ ಎಷ್ಟು ಕಟ್ಟಿದೀವಿ? 35,000 ಕಟ್ಟಿದೀವಿ. ಕರೆಕ್ಟಾ? ಪೇಮೆಂಟ್ ಆಗಿರೋದನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕಿ 35,000. ಅಲ್ಲಿಗೆ ಈ ಕಡೆ 85,000 ಆಯ್ತು, ಈ ಕಡೆ 85,000 ಆಯ್ತು. ಇನ್ನ 45,000 ನ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಅಂತ ಹೇಳ್ತೀವಿ. ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಓಕೆ, ಈಗ ನಮಗೆ ಎಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ? ಪ್ರಾವಿಷನ್ ಫಾರ್ ಟ್ಯಾಕ್ಸ್ 45,000. ಹಾಗೆ ಟ್ಯಾಕ್ಸ್ ಪೇಯ್ಡ್ ಬಂದು 35,000 ಇದೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ 3 ಅಡ್ಜಸ್ಟ್ಮೆಂಟ್ ಮುಗೀತು. ಈಗ ಡೆಬಿಟ್ ಸೈಡ್ ಇಂದ ಬರೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 ರಿಂದ 4 ಲಕ್ಷ ಆಗಿದೆ. ಕರೆಕ್ಟ್ ಏನಪ್ಪ? ಸೊ ಹಾಗಾದ್ರೆ 1 ಲಕ್ಷ ರೂಪಾಯಿ ಇಶ್ಯೂ ಆಗಿದೆ, ಅದಕ್ಕೆ ಇಲ್ಲಿ ಬರೀತಾ ಇದೆ. ಡಿಪೆಂಡ್ ಪ್ರಿಫರೆನ್ಸ್ ಶೇರ್ಸ್ 1.5 ಲಕ್ಷದಿಂದ 50,000 ಆಗ್ತಾ ಇದೆ. ಅಲ್ಲಿಗೆ 50,000 ಪ್ರಿಫರೆನ್ಸ್ ಶೇರ್ಸ್ ನ ರೆಡಿ ಮಾಡ್ತಾ ಇದೀವಿ, ವಾಪಸ್ ಮಾಡ್ತಾ ಇದೀವಿ. ರಿಸರ್ವ್ 40 ರಿಂದ 70 ಆಗ್ತಾ ಇದೆ. ಅಲ್ಲಿಗೆ 40 ರಿಂದ 70. ಅಲ್ಲಿಗೆ ಜನರಲ್ ರಿಸರ್ವ್ ಈ ವರ್ಷ 30,000 ಟ್ರಾನ್ಸ್ಫರ್ ಮಾಡಿದ್ದೀವಿ. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋದ ವರ್ಷ 48 ಇತ್ತು, 30 ಇತ್ತು. ಈ ವರ್ಷ ಅದೆಷ್ಟಾಗಿದೆ? 48 ಆಗಿದೆ. ಸೊ ಟೋಟಲ್ 18,000 ಈ ವರ್ಷ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದ್ವಿ. ಈಗ ಪ್ರಪೋಸ್ಡ್ ಡಿವಿಡೆಂಡ್ ನೋಡಿ, ಪ್ರಪೋಸ್ಡ್ ಡಿವಿಡೆಂಡ್ ಅನ್ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಬೇಕಾದ್ರೂ ಟ್ರೀಟ್ಮೆಂಟ್ ಮಾಡಬಹುದು. ಸೊ ಹಾಗಾದ್ರೆ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೋಸ್ಕರ ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟು ಇನ್ಕ್ರೀಸ್ ಆಗಿದೆ? 8,000 ಇನ್ಕ್ರೀಸ್ ಆಗಿದೆ. ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 13ರಲ್ಲಿ 5 ಹೋದ್ರೆ 8, 28,000 ಜಾಸ್ತಿ ಆಗಿದೆ. ಬಿಲ್ಸ್ ಪೇಯಬಲ್ ಕಡಿಮೆ ಆಗಿದೆ, 4,000 ರೂಪಾಯಿ ಕಡಿಮೆ ಆಗಿದೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ ಎಲ್ಲ ಮುಗೀತು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಗುಡ್ ವಿಲ್ ನೋಡಿದ್ರೆ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆಯಾ? ಕಡಿಮೆ ಆಗಿದೆ. ಅದನ್ನ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಕರೆಯೋಣ. ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟಪ್ಪ? 25,000. ನೆಕ್ಸ್ಟ್ ಲ್ಯಾಂಡ್ ಬಿಲ್ಡಿಂಗ್ ಆಗಿದೆ, ಪ್ಲಾಂಟ್ ಆಗಿದೆ. ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ. 40,000 rupees ಅಷ್ಟು ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ನೆಕ್ಸ್ಟ್
ಸ್ಟಾಕು ಕೂಡ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆಯಪ್ಪ? 9 ಅಂದ್ರೆ 2 32 ಸಾವಿರ. ಮತ್ತೆ BR ಅದು ಕೂಡ ಇನ್ಕ್ರೀಸ್ ಆಗಿದೆ 10,000. ಕರೆಕ್ಟ್ ಏನಪ್ಪ? ಇನ್ನು ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗು, ಕ್ಯಾಶ್ ಅಟ್ ಬ್ಯಾಂಕ್ ಓಪನಿಂಗು ಸೇರಿಸಿದ್ರೆ 25,000 ಬರ್ತಾ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 10 + 8 18,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಎಲ್ಲ ಪಾಯಿಂಟ್ಗಳು ಮುಗಿಸಾಯ್ತು. ಈಗ ಏನ್ ಮಾಡಬಹುದು ಅಂದ್ರೆ ಒಂದೊಂದೇ ಆಡ್ ಮಾಡೋಣ. ಪ್ಲಸ್ ಮೈನಸ್ 5 10 1 6 10 15. ಸೊ 1,50,000 1,68,000 ಪ್ಲಸ್ ಇದೇನು ಇಲ್ಲ. ಕರೆಕ್ಟ್ ಏನಪ್ಪ? ಅಲ್ಲಿಗೆ 1,68,000 ಪ್ಲಸ್. ಈಗ ಇಲ್ಲಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಟೋಟಲ್ 36,000 ಪ್ಲಸ್ ಮಾಡಬೇಕು. ಮಾಡಿದ್ರೆ ನಮಗೆ 2,04,000 ಪ್ಲಸ್ ವ್ಯಾಲ್ಯೂ ಬರ್ತಾ ಇದೆ. ನೆಕ್ಸ್ಟ್ ಇದೆಲ್ಲ ಹಾಕೋಣ. ಎಷ್ಟು ಬರುತ್ತೆ ಹೇಳಿ? ಇದೆಲ್ಲ ಮಾಡಿದ್ರೆ 6 8 86,000 ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ 1,18,000 ಪ್ಲಸ್ ವ್ಯಾಲ್ಯೂ ಬರ್ತಾ ಇದೆ. ಈಗ 3 8 83,000 ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬರ್ತಾ ಇದೆ. ಈಗ ಈ 83,000ನ ಇಲ್ಲಿ ಬರೆಯೋಣ. ಇಲ್ಲಿ ಪ್ಲಸ್ 10,000 ಟೋಟಲ್ ಪ್ಲಸ್ 93,000. ಇಲ್ಲಿ ಮೈನಸ್ 1,30,000. ಅಲ್ಲಿಗೆ ನಮಗೆ ಮೈನಸ್ ವ್ಯಾಲ್ಯೂ ಬರ್ತಾ ಇದೆ ಮೈನಸ್ 37,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಈಗ ಪ್ಲಸ್ ಮಾಡುವಂತ ಐಟಮ್ಗಳು 1,00,000 ಇದೆ. 1,00,000ದಲ್ಲಿ 37,000 ಹೋದ್ರೆ ಇನ್ನ 63,000 ಪ್ಲಸ್ ವ್ಯಾಲ್ಯೂ. 60 ಅಲ್ಲ 53,000. 63,000 ಕರೆಕ್ಟಾ? ಈಗ ರಿಡಂಪ್ಷನ್ ಮತ್ತೆ ಡಿವಿಡೆಂಡ್ ಪೇಡ್ ಎರಡು ಸೇರಿಸಿದ್ರೆ 70,000 ಬರ್ತಾ ಇದೆ. ಅಲ್ಲಿಗೆ 70ರಲ್ಲಿ 63 ಹೋದ್ರೆ ಇನ್ನ ಎಷ್ಟು ಬರುತ್ತೆ? 7,000 ಮೈನಸ್ ವ್ಯಾಲ್ಯೂ. ಸೊ 25ರಲ್ಲಿ 7 ಹೋದ್ರೆ 18,000. ಸೊ ನಾವು ಮಾಡಿರೋ ಕ್ವಶನ್ 100% ಸರಿಯಾಗಿದೆ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ. ಫಸ್ಟ್ ಲೈಕ್ ಮಾಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.